ಈ ನಾಟಕಗಳಲ್ಲಿ ಭಾಗವಹಿಸುವವರು ವೈವಿಧ್ಯಮಯ ಫೀಲ್ಡ್ ನಿಂದ ಬಂದವರಿರ್ತಾರೆ. ಅದನ್ನ ನೋಡಿದ್ರೇನೆ ಆಶ್ಚರ್ಯ ಆಗುತ್ತೆ. ಅದೇ ತರ ನಾಟಕದ ತಯಾರಿ ಯಾವ ತರ ನಡೆಯುತ್ತೆ ಅದನ್ನು ಕೂಡ ನಾವು ಇವಾಗ ನೋಡೋಣ. ಚರ್ಚಾ ಸ್ಪರ್ಧೆ, ನಾನೇ ತೀರ್ಪುಗಾರ. ಚರ್ಚೆಯ ವಿಷಯ ದೇವರು ನಮ್ಮಂತೆ ಇರಲು ಸಾಧ್ಯವೇ ಅಂತ. ಇಲ್ಲಿ ಸಾಹಿತ್ಯಕ್ಕಾಗಿ ತಲೆ ಕೆರೆಯೋರು, ಬುದ್ಧಿಜೀವಿಗಳು ಎನಿಸಿಕೊಂಡವರು, ನಾಟಕಕಾರ ಎಂದೆನಿಸಿಕೊಂಡವರು ಯಾರೂ ಇಲ್ಲ. ಇಲ್ಲಿರೋದು ನಾಟಕದ ಹುಚ್ಚಿನಿಂದ ಬಂದಿರೋ ಎಂಜಿನಿಯರ್ಸ್, ಟೀಚರ್ಸ್ ಮತ್ತು ಕಾಲ್ ಸೆಂಟರ್ ಉದ್ಯೋಗಿಗಳು ಮಾತ್ರ. ನಾಟಕ ರಂಗ ಕೇವಲ ಬುದ್ಧಿಜೀವಿಗಳ ಸ್ವತ್ತು ಅನ್ನೋ ಮಾತಿಗೆ ಇವರೆಲ್ಲ ಫುಲ್ ಸ್ಟಾಪ್ ಹಾಕಿದ್ರು. ಇನ್ಫ್ಯಾಕ್ಟ್ ನಾವು ಸ್ಪರ್ಧೆಗೋಸ್ಕರ ನಾಟಕವನ್ನು ಬರ್ತದ್ದು. ಆ ನಾಟಕವನ್ನು ಇಷ್ಟು ಮಟ್ಟಿಗೆ ಇವರೆಲ್ಲ ಬೇರೆ ಬೇರೆ ವೃತ್ತಿಯ ತೊಡಗಿಸಿಕೊಂಡಿರುವಂತವರು ಬಂದು ನಾಟಕ ಮಾಡ್ತಿರೋದು ನೋಡಿದಾಗ ತುಂಬಾ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿನ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಕಚೇರಿ ಕೆಲಸ ಮುಗಿಸಿ ಸಂಜೆ ವೇಳೆಗೆ ಪ್ರಾಕ್ಟೀಸ್ಗೆ ಎಲ್ಲರೂ ಹಾಜರಾಗ್ಬಿಡ್ತಾರೆ. ಅದರಲ್ಲೂ ನಾಟಕ ಪ್ರದರ್ಶನದ ದಿನ ಸಮೀಪಿಸುತ್ತಿದೆ ಅಂದ್ರೆ ಇವರಿಗೆ ನಾಟಕವೊಂದನ್ನ ಬಿಟ್ಟು ಬೇರೆ ಏನು ಬೇಕಿಲ್ಲ. ಇವರಿಗೆಲ್ಲ ಬಿಡಿ ನಾ ದೇವರಾಗಿರಬಲ್ಲೆ ಅನ್ನೋ ನಾಟಕ ಪ್ರಾಕ್ಟೀಸ್ ಮಾಡಿಸ್ತಿರೋದು ರಂಗಕರ್ಮಿ ಹಿರಿಯಣ್ಣಯ್ಯ. B.Tech ಮಾಡಿದವರು ಇದ್ದಾರೆ, ಅಂಡರ್ ಗ್ರಾಜ್ಯುಯೇಟ್ಸು ಇದ್ದಾರೆ, ಸ್ಟೂಡೆಂಟ್ಸು ಇದ್ದಾರೆ, ಆಟೋ ಡ್ರೈವರು ಇದ್ದಾರೆ. ಸೊ ಇಲ್ಲಿ ಬಂದ ಮೇಲೆ ಯಾವ ಭೇದವೂ ಇರುವುದಿಲ್ಲ. ನಾಟಕ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನೋ ಕಾಲ ಒಂದಿತ್ತು. ಆದ್ರೆ ಈಗ ಎಲ್ಲಾ ಪ್ರೊಫೆಷನ್ ನವರು ನಾಟಕ ರಂಗಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಸಿನಿಮಾ, ಟಿವಿಗಳಿಂದ ದೂರ ಸರಿದು ನಾಟಕಗಳತ್ತ ಮನಸ್ಸು ಹರಿಸ್ತಿದ್ದಾರೆ. ನಿಜಕ್ಕೂ ನಾಟಕ ರಂಗ ಈಗ ಬದಲಾಗಿದೆ, ಮಾಡರ್ನ್ ಟಚ್ ಪಡೆದುಕೊಳ್ತಿದೆ. ಹೊಸ ನೀರು ಬಂತು, ಹಳೆ ನೀರು ಕೊಚ್ಚಿ ಹೋಯ್ತು ಅಂತ ನಾವು ಕೇಳ್ತಾ ಇರ್ತೀವಿ. ಅದೇ ತರ ಹೊಸ ಪ್ರದರ್ಶನ ಕಲೆಗಳ ಆಗಮನದೊಂದಿಗೆ ನಾಟಕ ಅಳಿವಿನಂಚಿನತ್ತ ಸಾಗ್ತಾ ಇತ್ತು ಅನ್ನುವಂತಹ ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ IT-BT ಮಂದಿ ಈ ರೀತಿ ನಾಟಕದಲ್ಲಿ ಆಸಕ್ತಿ ವಹಿಸಿ ಭಾಗವಹಿಸ್ತಾ ಇರುವಂತದ್ದು ನಾಟಕದ ಪಾಲಿಗೆ ಬಹು ಒಳ್ಳೆಯ ಸಂಗತಿ ಅಂತ ಹೇಳ್ತಾರೆ ನಾಟಕದ ಉಳಿವಿಗಾಗಿ ಶ್ರಮಿಸ್ತಾ ಇರುವಂತವ್ರು. ಕ್ಯಾಂಪಸ್ ಮುರಳಿ ಜೊತೆ ಬಳಿಕಿಲ ಪ್ರದೀಪ್, TV9 ಬೆಂಗಳೂರು. ಈಗ ಮತ್ತೊಮ್ಮೆ